ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಡಿಲಿಷಿಯಸ್ ಆಗಿರುವಂತಹ ಡೆಸರ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬರೀ 3 ಇಂಗ್ರೀಡಿಯೆಂಟಿಂದ ಇದನ್ನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇದನ್ನು ಮಾಡ್ಬೋದು. ಸಿಂಪಲ್ಲಾಗಿರುತ್ತೆ ಮೆಥಡು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಬೆಂಗಾಲಿ ಸ್ಪೆಷಲ್ ಡೆಸರ್ಟ್. ಇದು ಮ್ಯಾಂಗೋ ಬಾಪಾದೋಯಿ ಅಂತ ಹೇಳ್ತಾರೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಬಾಯಲ್ಲಿಟ್ಟರೆ ಹಾಗೇ ಕರಗೋಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಚಿಲ್ಡ್ ಡೆಸರ್ಟ್ ತಿನ್ನೋವಾಗ ಅಂತೂ ಉಂಟಲ್ಲ, ಪ್ಲೇಟ್ ಹೇಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಮುಗೀತಾ ಬಂತು, ಆದರೂ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ಮ್ಯಾಂಗೋ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಿಂಪಲ್ಲಾಗಿ ನೋಡಿ, ಈಗ ಒಂದು ಬೌಲಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಈ ಥರ ಒಂದು ಬೌಲ್ ತೊಗೊಳ್ಳಿ. ಅದ್ರ ಮೇಲೆ ಹೀಗೆ ಜರಡೆ ಇಟ್ಕೊಂಡು ನೀವು ಏನು ಮಾಡಬೇಕು, ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ಬೇಕು. ಕಾಟನ್ ಬಟ್ಟೆ ಯಾಕೆ ಹಾಕ್ಕೊಳ್ಬೇಕು ಅಂತ ಹೇಳಿದರೆ, ನಾವಿಲ್ಲಿ ಹಂಕರ್ಡ್ ಬೇಕು ಇದನ್ನು ಮಾಡಲಿಕ್ಕೆ. ಹಂಕರ್ಡ್ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಹಂಕರ್ಡ್ ಅಂದರೆ ಏನಿಲ್ಲ, ನೀರನ್ನೆಲ್ಲ ತೆಗೆದಂಥ ಗಟ್ಟಿ ಮೊಸರು ಅಷ್ಟೇ. ಇದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಹಾಕಿದ್ದೀನಿ. ನೀವು ಯಾವ ಮೊಸರು ಯೂಸ್ ಮಾಡ್ತೀರಿ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡಿ. ಹುಳಿ ತುಂಬ ಇರಬಾರ್ದು, ಫ್ರೆಶ್ ಆಗಿರೋಂಥ ಮೊಸರು ತೊಗೊಂಡ್ರೆ ಒಳ್ಳೆಯದು. ಆದಷ್ಟು ದಪ್ಪ ಬರೋಂಥ ಮೊಸರು ತೊಗೊಂಡ್ರೆ ಒಳ್ಳೆಯದು. ನೋಡಿ, ಈ ಥರ ಮಡಚಿಟ್ರೆ ನೀರು ಇಳಿತಾ ಇರ್ತದೆ. ಹೀಗೇನು ಹ್ಯಾಂಗ್ ಮಾಡಬೇಕಂತೇನಿಲ್ಲ, ಈ ಥರ ಟೈಟಾಗಿ ಮಡಚಿ ಸುತ್ತಿ ಬಟ್ಟೆನ ಒಂದು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ, ಅದಕ್ಕೆ ಒಂಥರ ಮೇಲೆ ಏನಾದ್ರು ಒಂಚೂರು ಹೆವಿ ವೆಯ್ಟ್ ಇಟ್ಬಿಟ್ರೆ ಆಯಿತು. ಒಂದು ಮಿನಿಮಮ್ ಅರ್ಧ ಗಂಟೆನಾದರೂ ಇಡಬೇಕು. 1 ಗಂಟೆ ಎಲ್ಲ ಇಟ್ಟರೆ ಒಳ್ಳೆಯದು. ಅದ್ರ ನೀರೆಲ್ಲ ಇಳಿದು ಗಟ್ಟಿ ಮೊಸರು ಸಿಗಬೇಕು ನಮಗೆ. ಈಗ ಒಂದು ಮಾವಿನ ಹಣ್ಣು ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ನಾವು ಪಲ್ಪ್ ತಗೊಳ್ಳೋಣ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಿ, ಖಾಲಿ ಅರ್ಧ ಲೀಟ್ರ್ ಮೊಸರಲ್ಲಿ ಮಾತ್ರ. ಸೊ ಹಾಗಾಗಿ ನಾನಿಲ್ಲಿ ಒಂದು ಮ್ಯಾಂಗೋ ಫುಲ್ ಹಾಕ್ತಾಯಿಲ್ಲ, ಅರ್ಧದ್ರದ್ದು ಪಲ್ಪ್ ಮಾತ್ರ ಹಾಕ್ತೇನೆ. ತುಂಬ ಅಂದರೆ ಮ್ಯಾಂಗೋ ಮತ್ತು ಕರ್ಡ್ ಹಂಕರ್ಡ್ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ನೀವು. ಸೊ ಇದು ಜಾಸ್ತಿ ಆಗಬಾರ್ದು. ಹಾಗಾಗಿ ಇದು ದೊಡ್ಡ ಹಣ್ಣಾಗಿರೋದ್ರಿಂದ ಅರ್ಧ ಮಾವಿನ ಹಣ್ಣನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅರ್ಧ ಗಂಟೆ ಆಗಿದೆ. ಮೊಸರು ನೋಡ್ತಿರ್ಬೋದು ನೀರೆಲ್ಲ ಹೋಗಿ ಗಟ್ಟಿಯಾಗಿದೆ ಅಂತ. ಅದಕ್ಕೆ ಈಗ ನಾವು ಪ್ಯೂರಿ ಮಾಡಿಟ್ಟಿದ್ದು ಹಾಕಿ 1 ಕಪ್ಪು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಸ್ವೀಟಿಗೆ ಇಲ್ಲಿ ಏನು ಬೇರೆ ಎಕ್ಸ್ಟ್ರಾ ಏನು ಹಾಕಲ್ಲ, ನಾವು ಖಾಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀವಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು ನೀವು. ಬೀಟ್ ಮಾಡಿ ಆಗುವಾಗ ನೋಡಿ, ಅದು ಸಾಫ್ಟ್ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಇದನ್ನು ನೀವು ಯಾವ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ತೀರಲ್ಲ ಆ ಪಾತ್ರೆಗೆ ಒಂದು ಸ್ವಲ್ಪ ಬಟರ್ ಪೇಪರ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾಲಿ ತುಪ್ಪನೋ ಅಥವಾ ಎಣ್ಣೆನೋ ಹಚ್ಕೊಂಡು ಗ್ರೀಸ್ ಮಾಡಿಕೊಂಡು ಈ ಥರ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ಸ್ಟೀಮ್ ಮಾಡೋಕ್ಕಿರುತ್ತೆ ಇದನ್ನು. ಹಾಗಾಗಿ ಸ್ಟೀಮ್ ಮಾಡೋ ಪಾತ್ರೆಯಲ್ಲಿ ಹಾಕ್ಕೊಂಡು, ಅದಕ್ಕೆ ನೋಡಿ ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ಅದು ಆಚೆ ಈಚೆ ಆಗಬಾರ್ದು ಅಂತ ಅದರ ಕವರನ್ನು ಲಿಡ್ ಹಾಕ್ತಾಯಿದ್ದೀನಿ. ಹಾಕಿ ನೋಡಿ, ಇಲ್ಲಿ ಇದರಲ್ಲಿ ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆ ಯಾವುದ್ರಲ್ಲಾಗುತ್ತೆ, ಸ್ವಲ್ಪ ನೀರು ಹಾಕಿ ಒಂದು ಕಪ್ ಇಟ್ಟಿದ್ದೀನಿ ಚೆನ್ನಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ. ನೀರು ಹಾಕಿ ಒಂದು 25 ಮಿನಿಟ್ಸ್ ಟು 30 ಮಿನಿಟ್ಸ್ ನೀವೇನು ಮಾಡಬೇಕು, ಸ್ಟೀಮಲ್ಲಿ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು. ಫಸ್ಟ್ ಒಂದು 10 ಮಿನಿಟ್ಸ್ ನೀವೇನು ಮಾಡಬೇಕು, ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ 10 to 15 ಮಿನಿಟ್ಸ್. ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು 25 ಮಿನಿಟ್ಸ್ ಆದಮೇಲೆ ಕರೆಕ್ಟಾಗಿ ಬೆಂದಿರುತ್ತೆ ಅಷ್ಟರೊಳಗಡೆ. ಈಗ ಬಿಸಿ ಇದ್ದಾಗನೇ ಅದನ್ನೇನು ತೆಗಿಲಿಕ್ಕೆ ಹೋಗಬಾರ್ದು ನೀವು. ಅದನ್ನು ಸ್ವಲ್ಪ ಕೂಲ್ ಆದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕು. ಒಂದು 2 ಗಂಟೆನಾದರೂ ನೀವು ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಬೇಕು. ಮತ್ತು ನೀವು ಅದು ಸೆಟ್ ಆಗುತ್ತಾಗ ನೀಟಾಗಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 2 ಅವರ್ ಫ್ರಿಜ್ಜಲ್ಲಿ ಇಟ್ಟಿದೆ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ಕೈಗೆಲ್ಲ ಏನು ಅಂಟ್ಕೊಳ್ತಿಲ್ಲ. 25 ಮಿನಿಟ್ಸ್ ಮಾಡಿದ್ದೀರಿ ಅಂದರೆ ಮತ್ತೆ ಅದು ಬೆಂದಿರುತ್ತೆ, ಚೆಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಈಗ ನೋಡಿ, ಸೈಡಲ್ಲೆಲ್ಲ ಏನು ಮಾಡಬೇಕು, ಈ ಥರ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು. ಅಂದರೆ ಅದು ನೀಟಾಗಿ ಎದ್ದು ಬರುತ್ತೆ. ಒಂದು ಚೂರಿಂದ ಈ ಥರ ಸೈಡಲ್ಲೆಲ್ಲ ನೀವು ಅದನ್ನು ಲೂಸ್ ಮಾಡ್ಕೊಂಡು ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ. ಯಾವ ಪ್ಲೇಟಲ್ಲಿ ಸರ್ವ್ ಮಾಡಬೇಕಂತಿದ್ರೆ ಅದಕ್ಕೆ ನೀವು ತಗೊಂಡ್ರೆ ಆಯಿತು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡ್ತಿರ್ಬೋದು. ಬಟರ್ ಪೇಪರ್ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಸೊ ಇದು ಚಿಲ್ಲಾಗಿರೋದ್ರಿಂದ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಲಾಸ್ಟಿಗೆ ನಾನು ಮ್ಯಾಂಗೋ ಹುಳುಗಳಿಂದ ಇದನ್ನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ರೆಸಿಪೀಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.